ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮನುಷ್ಯ ತೆಪ್ಪು ಮಾಡೋದು ಸಹಜ. ತೆಪ್ಪು ತಿದ್ಕೊಳ್ಳೋಕೆ ಅವಕಾಶ ಸಿಕ್ಕಾಗ ಅದನ್ನ ತಿದ್ಕೊಂಬಿಡ್ಬೇಕು. ಅದನ್ನೆಲ್ಲ ಬಿಟ್ಬಿಟ್ಟು ನಡೆದಿರ್ದನೆ ಮನಸ್ಸಾಗ ಇಕ್ಕೊಂಡು ಹಿಂಗೆ ಕೊರಗಿದ್ರೆ ಹೆಂಗೆ? ನಾವೀಗ ಯೋಟೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರು ಹೋದ ಜೀವ ವಾಪಸ್ ಬರೋಕ್ಕಿಲ್ಲ. ಈಗ ತೆಪ್ಪು ಮಾಡಿದವ್ರಿಗೂ ಶಿಕ್ಷೆ ಸಿಕ್ಕಾಯ್ತಲ್ಲ, ಇನ್ನೂ ನಾವು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನೂ ಫಲ ಇಲ್ಲ. ಈಗ ನಿನ್ನ ಅವ್ವನಿಗೋಸ್ಕರ ನಿನ್ನ ಹೆಂಡ್ರಿಗೋಸ್ಕರ ಮೊದ್ಲಂಗೆ ಲವಲವಿಕೆಯಿಂದ ಇರಬೇಕು. ಮಾಡಿರೋ ಪಾಪ ಸೂಜಿಯಾಗಿ ಹಗಲು ರಾತ್ರಿ ಚುಚ್ಚುತ್ತಿದ್ರೆ ಹೇಗವ ಲವಲವಿಕೆಯಿಂದ ಇರಲಿ? ಹಸು ಮುಖ ನೋಡುವಾಗ, ಅಮ್ಮನ ಹತ್ರ ಮಾತಾಡುವಾಗ, ಛೇ ಎಂತ ಪಾಪಿ ನಾನು, ಯಾಕಿನ್ನೂ ಬದುಕಿದ್ದೀನಿ ಅನ್ನಿಸ್ತಿದೆ. ನೋಡ್ ಚಂದ್ರು, ನಡೆದೋಗಿರೋದನ್ನ ಬದಲಾಯಿಸಕ್ಕೆ ನಮ್ಮ ಕೈಯಾಗ ಆಗಕ್ಕಿಲ್ಲ. ಮುಂದೆ ಆಗೋದನ್ನು ಬದಲಾಯಿಸೋ ಶಕ್ತಿ ನಮ್ಮ ತಾವು ಇರ್ತದೆ. ನಂಜವ್ವ ವಸು ನೀನು ಮಂಕಾಗಿರೋದನ್ನ ನೋಡಿ ಶಾನ ನೊಂದ್ಕೊಂಡವ್ರೆ. ಅವ್ರಿಗೋಸ್ಕರ ನೀನು ಚೆನ್ನಾಗಿ ಬದುಕಲೇಬೇಕು. ಸಿರಿ ಆಗಲಿ ನಾನಾಗಲಿ ನಿನ್ನ ಸುಮ್ಕೆ ಬಿಟ್ಟದ್ದು ವಸು ಬಾಳು ಚಂದಾಕಿರ್ಲಿ ಅಂತ. ನೀನು ನಿಜವಾಗ್ಲೂ ನೀನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೇಬೇಕು ಅಂತಿದ್ರೆ ವಸುಗೆ ಒಳ್ಳೆ ಗಣ್ಣಾಗಿ ಬದುಕು. ಅವಳ ಕಣ್ಣಾಗೆ ನೀರು ತರಿಸ್ದಂಗೆ ಜೀವನ ಮಾಡು. ನಿನ್ನ ಮಗಿಗೆ ನೀನು ಒಳ್ಳೆ ಅಪ್ಪ ಆಗು, ನಿಮ್ಮ ಅವ್ವನಿಗೆ ಒಳ್ಳೆ ಮಗ ಆಗು, ನಿನ್ನ ತಂಗಿಗೆ ಒಳ್ಳೆ ಅಣ್ಣ ಆಗು. ಈ ಜವಾಬ್ದಾರಿನ ನೀನು ಸರಿಯಾಗಿ ನಿಭಾಯಿಸ್ಬಿಟ್ರೆ ಸತ್ತು ಸ್ವರ್ಗದಾಗಿರೋ ನಮ್ಮ ಅಮ್ಮವರು ನಿನ್ನ ಕ್ಷಮಿಸ್ಬಿಡ್ತಾರೆ. ಅದ್ಯಾವ್ರು ನಿಂಗೆ ಒಳ್ಳೇದು ಮಾಡ್ತಾರೆ. ಇನ್ನು ಮ್ಯಾಕೆ ಹಿಂಗೆಲ್ಲ ಮುಂಕಾಗಿರೋದನ್ನ ಬಿಟ್ಟು ಮನೆಯವ್ರ ಜೊತೆ ಸೇರ್ಕೊಂಡು ಒಳ್ಳೆ ಜೀವನ ಕಟ್ಕ. ನಾನು ಹೇಳಿ ತಿಳಿತೆ, ನಡಿಯ ಮನ್ಸನೇ ಎಡ್ಬೋದು. ಅಯ್ಯೋ ನಾನು ಎಡಗ್ಬಿಟ್ಟೆ ಅಂದ್ಬಿಟ್ಟು ನಡೀದೇ ಇರಕ್ಕಾಯ್ತದ? ಜೊತೆಲಿದ್ದವ್ರನ್ನ ಕೈ ಹಿಡ್ದು ಕರ್ಕ ಹೋಗ್ಬೇಕು. ನಾನು ಹೇಳಿದ ಅರ್ಥ ಮಾಡ್ಕೊಂಡಿದ್ಯಾ ಅನ್ಕೋತೀನಿ. ನಾ ಬತ್ತೀನಿ. ಪುಟ್ಟವ ಒಂದು ನಿಮಿಷ, ಕಂಟಿ ನನ್ನ ಕ್ಷಮಿಸ್ತಾರ? ಎಲ್ಲದಕ್ಕೂ ಕಾಲನ್ನೇ ಉತ್ತರ ಕೊಡ್ತದೆ. ನೀನು ಅವನ ತಂಗಿ ಮಕ್ಕದಾಗಿರೋ ನಗನ ಬಾಡ್ದಂಗೆ ನೋಡ್ಕೊಂಡ್ರೆ ಅವನ ಮನಸ್ಸಿನಾಗ ಆಗಿರೋ ಗಾಯನೂ ವಾಸಿ ಆಯ್ತದ. ನನ್ನ ಗಾಡಿನ ಬರುಮ ಅಂತ ಹೇಳ್ದೆ, ನೀವೇ ನನ್ನ ಮಾತು ಕೇಳಲ್ಲ. ಇನ್ನ ಎಷ್ಟು ದೂರ ಅಂತ ಸುಸ್ತ ಆಗಿಲ್ವಾ? ರೀ, ಈ ಸಮಯದಲ್ಲಿ ನಾನು ಎಷ್ಟು ನಡೀತೀನೋ ಅಷ್ಟು ನಾನು ಆರೋಗ್ಯಕ್ಕೆ ಒಳ್ಳೇದು. ನೀವು ಸುಮ್ಮನೆ ಚಿಂತೆ ಮಾಡಬೇಡಿ. ಹೌದು, ದೇವಸ್ಥಾನದಾಗ ಆಟೋದ್ ನಿಂತಿದ್ರಲ್ಲ, ಏನ್ ಕೇಳ್ಕೊಂಡ್ರಿ? ನಾನು ಕೇಳ್ಕೊಳ್ದೇನೆ ದೇವ್ರು ನನ್ಗೆಲ್ಲಾ ಕೊಟ್ಟಿದ್ದಾನೆ. ಕೇಳ್ಕೋಬೇಕು ಅಂತಿದ್ರೆ ನಿಮ್ಮ ಆಯುಷ್ಯ ಜೊತೆಗೆ ಮಗು ಆರೋಗ್ಯ ಚೆನ್ನಾಗಿರ್ಲಿ ಅಂತ ಕೇಳ್ಕೊತೀನಿ. ಹೌದು, ನೀವು ದೇವ್ರ ಹತ್ರ ಏನ್ ಕೇಳ್ಕೊಂಡ್ರಿ? ನನ್ನ ದೇವ್ರು ನನ್ನ ತಾಯಿ ಮಾತ್ರ. ನಾನು ಕೇಳ್ಕೊಳೋದಾದ್ರೆ ಅವ್ರ ತಮ್ಮ ಮಾತ್ರ ಕೇಳ್ಕೊತೀನಿ. ಸರಿ, ಅತ್ತೆ ಹತ್ರನೇ ಕೇಳೋದಾದ್ರೆ ಏನ್ ಕೇಳ್ಕೊತೀರಾ? ನಿಮ್ ಸ್ಥಾನದ ಮ್ಯಾಕೆ ನಾಯಿ ನರಿಗಳೆಲ್ಲ ಕೂರಕ್ ನೋಡ್ತಾವೆ, ಅದನ್ನ ಹೆಂಗಾರ ಮಾಡಿ ಉಳ್ಸ್ಕೊಳವ ಅಂತ ಕೇಳ್ಕೊತೀನಿ. ಏನು, ಅತ್ತೆ ಸ್ಥಾನದ ಮೇಲೆ ಕಣ್ಣಾಕಿದಾರ? ಏನ್ರಿ ಹೇಳ್ತಿದ್ದೀರಾ? ರಾಧಾ ಈಡ್ ದಿನ ಮನೆ ಹಾಳು ಮಾಡಿದ್ ಸಾಲದು ಅಂತ ಈಗ ಊರಾಳು ಮಾಡಕ್ಕೆ ನಿಂತವಳಂತೆ.